ನ್ಯೂಸ್ ಅವರಿಗೆ ಮತ್ತು ರಾಜ್ಯದಲ್ಲಿ ಮಾಟ ಮಂತ್ರ ಮೂಢನಂಬಿಕೆ ಬೀಳುತ್ತಾ ಬ್ರೇಕ್. ಯಾಕಂತಂದ್ರೆ ಯಾರು ಕಾನೂನು ಮಾಡ್ತಾರೆ, ಕಾನೂನು ಮಾಡೋರು ಇವತ್ತು ಮೂಢನಂಬಿಕೆಯಲ್ಲಿ ತೊಳಲಾಡ್ತಾ ಇದ್ದಾರೆ. ಚುನಾವಣೆ ಬಂದಾಗ, ಜನರ ಹತ್ರ ಹೋದಾಗ, ಮತ್ತೆ ಅವರು ಮನೆಗಳನ್ನು ಕಟ್ಟುವಾಗ, ಸರ್ಕಾರಿ ಕಚೇರಿ ಪ್ರವೇಶ ಮಾಡುವಾಗ ಅನೇಕ ರೀತಿಯ ಮೂಢನಂಬಿಕೆಗಳು ಕೂಡ ಇದಾವೆ. ಅದ್ರ ಬಗ್ಗೆ ನಾನು ಮತ್ತೆ ಚರ್ಚೆ ಮಾಡ್ತೇನೆ. ಜೊತೆಗೆ ಮಹರ್ಷಿ ಆನಂದ್ ಗುರುಜಿ ಇದ್ದಾರೆ, ಬ್ರಹ್ಮರ್ಷಿ ಆನಂದ್ ಸಿದ್ದಿಪೀಠದ ಪೀಠಾಧ್ಯಕ್ಷರು. ಆನಂದ್ ಗುರುಜಿ ಅವರ ಚರ್ಚೆ ಶುರು ಆಗಿದೆ. ಇವತ್ತು ರಾಜ್ಯದಲ್ಲಿ ಮೂಢನಂಬಿಕೆಗೆ ಎಲ್ಲೊಂದು ಕಡೆ ಮೂಗುದಾರ ಬೀಳಬೇಕು, ಮಾಟ ಮಂತ್ರ ಮಾಡ್ತಾರೆ, ಸಾಮಾನ್ಯ ಜನರನ್ನ ಒಂದು ರೀತಿ ಅವರ ಅಸಹಾಯಕತೆಯನ್ನ ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು. ಅದರಲ್ಲಿ ಜ್ಯೋತಿಷ ಕೂಡ ಇದೆ, ಜ್ಯೋತಿಷಿಗಳು ಕೂಡ ಟ್ಯಾಕ್ಸ್ ಅನ್ನು ಹಾಕಬೇಕು ಅನ್ನುವಂಥ ವಾದ ಕೂಡ ಈ ಪ್ರಶ್ನೆಯಲ್ಲಿ ಅಡಗ್ತಾ ಇದೆ. ಏನು ಹೇಳ್ತೀರಾ? ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಮಾಟ ಮಂತ್ರಕ್ಕೆ ಕಡಿವಾಣ ಬೇಕು. ಜನಸಾಮಾನ್ಯರು ನೆಮ್ಮದಿಯಾಗಿ ನಿಟ್ಟುಸಿರು ಬಿಟ್ಟು ಅವರು ನೆಮ್ಮದಿಯಾಗಿ ಸಂತೋಷವಾಗಿರಬೇಕಾದ್ರೆ ಮಾಟ ಮಂತ್ರ ಅಂತಕ್ಕಂಥದ್ದನ್ನು ಪೂರ್ತಿ ತೊಲಗಿಸ್ಬಿಡಬೇಕು ಅಂತಲೇ ಹೇಳ್ತೇವೆ. ಇದನ್ನು ಈ ಕಾನೂನನ್ನು ತರೋದಾದರೆ ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಆದರೆ ಇದ್ರ ಹಿಂದೆ ಮತ್ತೊಂದು ಮಾತು ತಾವು ಹೇಳಿದ್ರಿ, ಜ್ಯೋತಿಷಕ್ಕೆ ಹಲವಾರು ರೀತಿ ಟ್ಯಾಕ್ಸು, ಅದ್ರ ಬಗ್ಗೆ ನಾವು ಹೇಳ್ತಿದ್ರು ಎಲ್ಲರೂ ಇರಲಿ. ಆದರೆ ಜ್ಯೋತಿಷಕ್ಕೆ ಟ್ಯಾಕ್ಸ್ ಅಂದರೆ ಎಲ್ಲರಿಗೂ ಇರೋ ತರಹ ಅವ್ರಿಗೂ ಬಂದರೆ ಟ್ಯಾಕ್ಸ್, ಅದರ ಬಗ್ಗೆ ತಪ್ಪಿಲ್ಲ. ಆದರೆ ಪ್ರತ್ಯೇಕವಾಗಿ ಜ್ಯೋತಿಷ್ಯರನ್ನೇ ಟಾರ್ಗೆಟ್ ಮಾಡ್ತಕ್ಕಂಥದ್ರಲ್ಲಿ ತಪ್ಪು ಅಂತ ನಾವು ಹೇಳ್ತೀವಿ. ಆದರೆ ಉದ್ದೇಶಪೂರ್ವಕವಾಗಿ ಮಾಟ ಮಂತ್ರದ ಬಗ್ಗೆ ಹೇಳಿದ್ರಿ. ಇವತ್ತು ಜನಸಾಮಾನ್ಯರು ಇದರಿಂದ ಬಹಳಷ್ಟು ನೋವು ತಿಂತಿದ್ದಾರೆ. ಜೀವನದಲ್ಲಿ ಅವರು ಹಾಕೋ ಒಂದೊಂದು ಹೆಜ್ಜೆನೂ ಸಹಿತ ನೆಮ್ಮದಿಯ ಒಂದು ನಿಟ್ಟುಸಿರು ಬಿಡಲಿಕ್ಕೆ ಆಗದಿರ ಸಾಕಷ್ಟು ಜನ ನೋವು ತಿಂತಿದ್ದಾರೆ. ಹಾಗೆ ಒಂದು ವರ್ಗದಲ್ಲಿರ್ತಕ್ಕಂತಹ ಸಮಸ್ಯೆಗಳು ಮಾತ್ರವೇ ಇದಲ್ಲ, ಎಲ್ಲ ರಂಗಗಳಲ್ಲೂ ಇಂತಹ ಒಂದು ಚೇಷ್ಟೆಗಳು ನಡೀತಾ ಇರುತ್ತೆ. ಅದರಲ್ಲಿ ಮಾಟ ಮಂತ್ರ ಅಂತಕ್ಕಂಥದ್ದು ಪ್ರಧಾನವಾಗಿ ತಾವು ತಗೊಂಡಿದ್ದೀರಿ. ಇದನ್ನು ತೊಲಗಿಸೋದಕ್ಕೆ ನಮ್ಮದು ಒಂದು ಸಹಾಯ ಆಗ್ತಾ ಇದೆ. ನಾನು ಬರ್ತೀನಿ, ನಿಮ್ಮ ಜೊತೆ ಸೇರ್ತೀನಿ. ಅದನ್ನು ಎಲ್ಲಿ ತನಕ ಸರಿಯೋ ಅಲ್ಲಿ ತನಕನೂ ಹೊಡೆದಾಡೋಣ. ಖಂಡಿತ ಒಳ್ಳೆಯ ಮಹರ್ಷಿ ಗುರುಗಳೇ ಒಂದಿರ್ತಕ್ಕಂಥದ್ದು, ಇವತ್ತು ಪ್ರತ್ಯಂಗಿರ ಹೋಮ ಅಂತ ಮಾಡಿಸ್ತಾರೆ. ಇವತ್ತು ಅನೇಕ ಹೋಮಗಳಿದಾವೆ, ಅಲ್ಲೂ ಕೂಡ ವೈರಿಯನ್ನ ನಾಶ ಮಾಡುವಂಥದ್ದು, ನಾನು ಗೆಲ್ಬೇಕು ಅನ್ನುವಂಥದ್ದು, ಅದು ಒಂದು ರೀತಿ ಮೂಢನಂಬಿಕೆ ತಾನೆ. ನನ್ನ ಪಾಸಿಟಿವ್ ಎನರ್ಜಿಯಲ್ಲಿ ನಾನು ಗೆಲ್ಲಬೇಕು, ನೆಗೆಟಿವ್ ಎನರ್ಜಿಯನ್ನು ನಾವು ಯೂಸ್ ಮಾಡಿಕೊಂಡು ನನ್ನ ಎದುರಾಳಿಯನ್ನ ಮುಗಿಸುವಂಥದ್ದು ಕೂಡ ಒಂದು ಮೂಢನಂಬಿಕೆ. ಅದನ್ನ ಏನು ಹೇಳ್ತೀರಿ? ನೋಡಿ, ಅಣುರೇಣ ತೃಣಕಾಷ್ಟವು ಅವನ ಅಧೀನ ಅಂದರೆ ನಮಗೂ ಗೊತ್ತಿದ್ದಂತಹ ಒಂದು ಅಗೋಚರವಾದ ಶಕ್ತಿ ನಮ್ಮ ಹಿಂದೆ ಬಂದಿದೆ. ಆ ಶಕ್ತಿನ ನಾವು ನಂಬ್ತಿದ್ದೇವೆ. ಇವತ್ತು ಪಂಚಭೂತಗಳಲ್ಲಿ ಒಂದು ಶಕ್ತಿ ಇದೆ. ಮಳೆ, ಗಾಳಿ, ಬೆಳಕು, ಇದೆಲ್ಲ ಇವತ್ತು ಸೈನ್ಸ್ ಏನೇ ಇರಬಹುದು. ಆರ್ಯಭಟ್ಟ ಬಂದಾದ ನಂತರನೇ ಸೈನ್ಸು. ಅದಕ್ಕೆ ಮುಂಚೆ ಕೆಲವು ಪಂಚಾಂಗ ಶ್ರವಣಗಳಿದೆ, ಅದಕ್ಕೂ ತಿಥಿವಾರ ನಕ್ಷತ್ರಗಳು, ಯೋಗಕರಣ ಅಂತ ಇದೆ, ಇದೆಲ್ಲವೂ ಇದೆ. ಆದರೆ ಈ ಒಂದು ಇದು ಪ್ರತ್ಯಂಗಿರ ಹೋಮದ ಬಗ್ಗೆ ಹೇಳಿದ್ರಿ, ಇದರ ಬಗ್ಗೆ ಶತ್ರುನಾಶ ಅಂತ ಹೇಳಿದ್ರಿ. ಇಂಥವೆಲ್ಲ ಏನೇ ಇದ್ರೂ ಸಹಿತ ಅವ್ರು ಹೇಳ್ತಾರೆ, ಇವ್ರು ಕೇಳ್ತಾ ಇದ್ದಾರೆ ವಿನಃ ಇದನ್ನು ಪ್ರತ್ಯೇಕವಾಗಿ ಆಧಾರಗಳಂತ ಸಿಕ್ಕಿದಾಗ ತಾವು ಅದನ್ನು ದೂರ ಮಾಡ್ಬೋದು. ಯಾಕೆಂದರೆ ಪ್ರಜ್ಞಾವಂತರಿದ್ದೀರಿ, ಮಾಧ್ಯಮದವ್ರ ಸಪೋರ್ಟ್ ಇದೆ. ಇವತ್ತು ಸಾಕಷ್ಟು ಜನ ವಿದ್ಯಾವಂತರು ಈ ವೇದಿಕೆಯಲ್ಲಿ ಕೂತು ಮಾತಾಡ್ತಿದ್ದಾರೆ. ಎಲ್ಲರ ಬಗ್ಗೆ ಎಲ್ಲರ ಹತ್ರ ನಾನು ಹೇಳೋದು ಇಷ್ಟೇ, ತಂತ್ರ, ಮಂತ್ರ, ಯಂತ್ರ, ಅದರಲ್ಲೂ ವಿಶೇಷವಾಗಿ ಈ ಪುತ್ತಳಿಕಾ ಪ್ರಯೋಗ ಅಂತಕ್ಕಂಥದ್ದು ಜನನ ಭಯ ಬೀಳಿಸ್ತಕ್ಕಂಥ ರೀತಿ. ಯಾಕೆಂದರೆ ಇವತ್ತಿನ ಎಷ್ಟೋ ಜನ ಕಣ್ಣಂದಿರು ಹಾಕ್ತಿದ್ದಾರೆ ಈ ವಿಚಾರ. ಇವತ್ತು ನೀವು ಈ ಒಂದು ಪತ್ರಿಕಾ, ಇವತ್ತು ಈ ಒಂದು ಗೋಷ್ಠಿನ ನೀವು ಕರೆದಿರ್ತಕ್ಕಂಥದ್ದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಎಲ್ಲೋ ಮಹಾರಾಷ್ಟ್ರದಲ್ಲಾಯಿತು ಅಂತ ಹೇಳಿ ಇವತ್ತು ನೀವು ತಗೊಂಡಿದ್ದೀರಿ. ಇದನ್ನು ಜ್ಯೋತಿಷ್ಯಗಳಿಂದ ಜನ ಭಯ ಬೀಳ್ತಾ ಇಲ್ವಾ ಬುದ್ಧಿ? ನಾನು ಹೇಳ್ತಾ ಇದ್ದೀನಲ್ಲ, ದಾರಿ ತಪ್ಪಿಸ್ತಕ್ಕಂಥ ಯಾರೊಬ್ಬರನ್ನಾದ್ರೂ ಹಿಡಿದು ಅವರನ್ನ ಸರಿದಾರಿ ತರಲಿಕ್ಕೆ ಕಿಂಚಿತ್ತು ತಪ್ಪಲ್ಲ. ಅದಕ್ಕೆ ನನ್ನ ಸಹಾಯನೂ ಇದೆ, ನಾನು ಬರ್ತೀನಿ ನಿಮ್ ಜೊತೆ. ಯಾಕಂದ್ರೆ ಹೇಳ್ತಾ ಇದ್ರಿ, ಜ್ಯೋತಿಷ ಕೂಡ ವೈಜ್ಞಾನಿಕವಾಗಿನೇ ಹೇಳುವಂತವ್ರು ಇದ್ದಾರೆ ಅಂತ ಒಂದು ಮಾತಿದೆ. ಆದ್ರೆ ಜ್ಯೋತಿಷ್ಯದಲ್ಲೇ ಬಹಳಷ್ಟು ಜನ ದಾರಿ ತಪ್ತಾ ಇದ್ದಾರೆ. ಇವತ್ತು ಜ್ಯೋತಿಷ್ಯದಲ್ಲಿ ಯಾವ ರೀತಿ ನಾವು ಯಾವ ದಿಕ್ಕಲ್ಲಿ ಮಲಗಿದ್ರೆ ಏನಾಗುತ್ತೆ, ಯಾವ ರೀತಿ ಎದ್ರೆ ಏನಾಗುತ್ತೆ, ನಾವು ಯಾವ ರೀತಿ ಮಲಗಿದ್ರೆ ಮಕ್ಕಳಾಗ್ತವೆ, ಇದನ್ನೂ ಹೇಳುವಂತ ಜ್ಯೋತಿಷಿಗಳು ಉಟ್ಕೊಂಡಿದ್ದಾರೆ ಇವತ್ತು ನಮ್ಮ ಸಮಾಜದಲ್ಲಿ. ಸ್ವಾಮಿ, ತುಂಬಾ ಸಂತೋಷದ ವಿಚಾರ. ತಾವು ಹೇಳ್ತಾ ಇದ್ದೀರಿ, ಬರೀ ಜ್ಯೋತಿಷರು ಒಂದೇ ದಾರಿ ತಪ್ಪಿಸ್ತಿಲ್ಲ. ಕೆಲವು ಉಪಾಧ್ಯಾಯರು, ಅಧ್ಯಾಪಕರು, ಪಾಠ ಹೇಳ್ತಕ್ಕಂಥ, ಪ್ರವಚನ ಕೊಡ್ತಕ್ಕಂಥ ಶಿಷ್ಯರು ಸಹಿತ ಸಣ್ಣ ಸಣ್ಣ ಮಕ್ಕಳನ್ನ ಹಾಳು ಮಾಡ್ತಿದ್ದಾರೆ. ಎಲ್ಲ ರಂಗದಲ್ಲೂ ಎಲ್ಲರೂ ಕೆಟ್ಟವರಿದ್ದಾರೆ. ಅವ್ರು ಇರ್ತಕ್ಕಂತಹ ರಂಗಗಳಲ್ಲಿ ಇರ್ತಕ್ಕಂಥವ್ರನ್ನ ಸರಿ ಹಿಡಿದು ಅವ್ರು ದಾರಿ ತಪ್ಪು ಮಾಡ್ತಿದ್ರೆ ಅವ್ರು ಹೊಡೆದೋಡಿಸಿ, ಅದು ಬುದ್ಧಿವಂತರ ಲಕ್ಷಣ. ಎಲ್ಲೋ ಒಂದು ವರ್ಗ ಹಿಡ್ಕೊಂಡು ಜ್ಯೋತಿಷರು ತಪ್ಪು ಮಾಡ್ತಾರೆ, ಜ್ಯೋತಿಷರು ತಪ್ಪು ಮಾಡ್ತಾರೆ. ಜ್ಯೋತಿಷರೊಬ್ಬರೇ ತಪ್ಪು ಮಾಡ್ತಿಲ್ಲ, ಎಲ್ಲರೂ ತಪ್ಪು ಮಾಡ್ತಿದ್ದಾರೆ. ಆ ತಪ್ಪು ಮಾಡೋರನ್ನ ಹಿಡಿಬೇಕು, ಹೊಡೆದು ಓಡಿಸ್ಬೇಕು, ಅದು ಬುದ್ಧಿವಂತರ ಲಕ್ಷಣ. ಹೇಳಿ, ಈ ಕಾನೂನಿನ ವ್ಯಾಪ್ತಿಗೆ ಬರುವಂತ ಕಾನೂನು ವ್ಯಾಪ್ತಿಗೆ ಜ್ಯೋತಿಷಿಗಳು ಕೂಡ ಸೇರ್ಬೇಕಂತ ಬಯಸ್ತೀರಾ? ಕಾನೂನಿಗೆ ಪ್ರತಿಯೊಬ್ಬ ಮನುಷ್ಯನು ತಲೆ ಬಗ್ಗಿಸಬೇಕು. ಶಿಕ್ಷಣ ಇಲಾಖೆ ತಪ್ಪು ಮಾಡಿದ್ರೆ ಶಿಕ್ಷಣ ಇಲಾಖೆ ಎಲ್ಲಾ ಕಡೆ ಈ ರೀತಿ ಇದೆ ಅಂತ ಹೇಳ್ತಾರೆ ಗುರುಜಿ ಹೇಳೋದು. ಎಲ್ಲಾ ವಲಯದಲ್ಲೂ ಸಾಮಾನ್ಯವಾಗಿ ಜನರಲೈಸ್ ಮಾಡಿದ್ರೆ ಎಲ್ಲವನ್ನೂ ಹೇಳ್ಬೋದು. ಸಮಸ್ಯೆ ಇವಾಗ ವಿಜ್ಞಾನ ವರ್ಸಸ್ ಧರ್ಮ ಅಂತ ಅಲ್ಲ. ಇಲ್ಲಿ ಕೆಲವು ಮೂಲಭೂತ ಅಂಶಗಳಿದೆ. ಈಗ ಯಾಕೆ ಈ ಥರದ್ದೊಂದು ಕಾನೂನು ಬೇಕು ಅಂತ ನೋಡೋದಾದ್ರೆ, ನಾನು ಆ ಪ್ರಶ್ನೆ ಕೇಳ್ತೇನೆ. ಹನೂರು ಕೃಷ್ಣಮೂರ್ತಿ ಕೇಳ್ತೇನೆ. ಕೃಷ್ಣಮೂರ್ತಿ ಅವರ ಪ್ರಶ್ನೆ ಇರ್ತಕ್ಕಂಥದ್ದು, ನಂಬಿಕೆ ಮತ್ತು ಮೂಢನಂಬಿಕೆ ಎರಡಿದೆ. ಒಂದು ತಲತಲಾಂತರಗಳು ನಂಬ್ಕೊಂಡು ಬಂದಂತ ಪದ್ಧತಿಗಳು, ಆಚರಣೆಗಳು ಕೂಡ ಇದಾವೆ.
ಅದನ್ನ ತೆಗಿಬೇಕಾದ್ರೆ ಇವತ್ತು ಜನರನ್ನ ನಂಬಿಸ್ಬೇಕಾಗತ್ತೆ, ಜನಜಾಗೃತಿ ಮಾಡಬೇಕಾಗತ್ತೆ. ಮತ್ತೊಂದು ಕಡೆ ಮೂಢನಂಬಿಕೆ ಅನ್ನುವಂಥದ್ದು, ಇವತ್ತು ವಿದ್ಯಾವಂತ ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುವಂಥದ್ದು, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾನೆ, ಆತ ಅನೇಕ ರೀತಿಯ ಮೂಢನಂಬಿಕೆಗೆ ಈಡಾಗ್ತಾ ಇದ್ದಾನೆ. ಇವತ್ತು ಹಳ್ಳಿಗಳಲ್ಲಿ ಕೂಡ ಅನೇಕ ಪದ್ಧತಿಗಳಿದ್ದಾವೆ. ಈ ಎಲ್ಲ ಪದ್ಧತಿಗಳು ನೋಡಬೇಕಾದ್ರೆ ಕಾನೂನಿನ ಮೂಲಕ ಸಾಧ್ಯ ಆಗುತ್ತಾ? ಲಕ್ಷ ರೂಪಾಯಿ ಸಂಬಳ ತಗೋಬೇಕಾದ್ರೆ ಆತ ಒಬ್ಬ ವಿದ್ಯಾವಂತನಾದ್ರೆ ಅವನು ಸಂಬಳ ಸಿಗುತ್ತೆ, ಇಲ್ಲಾಂದ್ರೆ 5-6 ಸಾವಿರ ರೂಪಾಯಿ ಸಂಬಳದಲ್ಲಿ ಬದುಕ್ತಿರ್ತಾನ ಅವನು. ಅಂತಹ ವಿದ್ಯಾವಂತ ಒಬ್ಬ ಪ್ರಜ್ಞಾವಂತ ಕೃಷ್ಣಮೂರ್ತಿ ಪ್ರಶ್ನೆ ಅರ್ಥ ಆಯ್ತಾ ನಿಮಗೆ? ಕೊಡಿ ಕೃಷ್ಣಮೂರ್ತಿ ಅವರೇ, ಹೇಳಿ. ನಂಬಿಕೆ ಮೂಢನಂಬಿಕೆ ಮಧ್ಯೆ ವರ್ಗೀಕರಣ ಮಾಡಬೇಕಾಗುತ್ತೆ. ಈ ನಂಬಿಕೆಗಳನ್ನ ಮೂಢನಂಬಿಕೆ ಹೆಸರಲ್ಲಿ ಇವತ್ತು ಬಲಿ ತೆಗೆದುಕೊಳ್ಳುವಂಥದ್ದು ಕೂಡ ಅಪಾಯ ಅನ್ನುವಂಥ ಒಂದು ಚರ್ಚೆ ಇದೆ. ನಂಬಿಕೆ ಸ್ವಲ್ಪ ಮಟ್ಟಿಗೆ ಇದ್ರೂ ನಡೆಯುತ್ತೆ. ಆದರೆ ಮೂಢನಂಬಿಕೆ ಅಂತ ಅನ್ನೋದಿದೆಯಲ್ಲ, ಅದಕ್ಕೆ ಕಾನೂನು ಮಾಡ್ತಕ್ಕಂಥದ್ದು ತುಂಬ ಅಗತ್ಯ ಅಂತ ನನಗನ್ನಿಸ್ತಾ ಇದೆ. ಸಾಹಿತಿಯಾದದ್ರಿಂದ ಸಾಹಿತ್ಯದ ಹಿನ್ನೆಲೆಯಲ್ಲಿ ನಾನು ಒಂದು ಅಲ್ಲಮ ಪ್ರಭುವಿನ ಒಂದು ವಚನದ ಮೂಲಕವೇ ನಾನು ನನ್ನ ಮಾತನ್ನು ಆರಂಭ ಮಾಡ್ತೇನೆ. ಪ್ರಖರ ವಿಚಾರವಾದಿಯಂಥ ಅಲ್ಲಮ ಪ್ರಭು ನೋಡಿ ಏನು ಹೇಳ್ತಾನೆ, ಏನೆಂದರಿಯರು ಎಂತೆಂದರಿಯರು ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಏನೇನೂ ಕಾಣದೆ ಲಯಕ್ಕೊಳಗಾಗಿ ಹೋದರು ನೋಡ ಗುಹೇಶ್ವರ ಅಂತ ಹೇಳ್ತಾನೆ. ಕುವೆಂಪು ಅವರು ಹೇಳ್ತಾರೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ಭಕ್ತಿ, ಭಗವಂತರುಗಳಲ್ಲ ಅಂತ ಹೇಳ್ತಾರೆ. ಈ ಭಗವಂತರುಗಳ ಹಿನ್ನೆಲೆಯಲ್ಲಿ ಅಸಾಧಾರಣವಾದಂಥ ಮೂಢನಂಬಿಕೆಗಳು ಬೆಳೆದು ಬಂದುಬಿಟ್ಟಿವೆ. ಇದು ಸಾಮಾನ್ಯರನ್ನು, ಇದು ಬೇರೆ ಬೇರೆಯ ಸ್ತರದಲ್ಲಿದೆ. ಈ ಮೂಢನಂಬಿಕೆ ಅಂತಕ್ಕಂಥದ್ದು ಬೇರೆ ಬೇರೆಯ ಸ್ತರದಲ್ಲಿದೆ. ಆದರೆ ಸಾಮಾನ್ಯ ಜನರನ್ನು ಇದು ಅಸಾಧಾರಣವಾಗಿ ಶೋಷಿಸ್ತಾ ಇದೆ. ಇದು ನಿನ್ನೆ ಮೊನ್ನೆಯದಲ್ಲ, ಇದು ಸಾವಿರಾರು ವರ್ಷಗಳಿಂದ ಈ ಥರದ ಶೋಷಣೆ ನಡ್ಕೊಂಡು ಬಂದಿದೆ. ಅದು ಸಾಮಾನ್ಯರ ಮಧ್ಯ ಅದು ನೋಡಿ ಸಹಿಸಕ್ಕಾಗದೇ ಇರತಕ್ಕಂಥ ಸಂಗತಿ. ಇನ್ನೂ ಕೂಡ ಅದು ಮುಂದುವರಿಯುತ್ತೆ ಅಂತ ಅನ್ನೋದಾದರೆ ಅದು ದುರಂತವೇ ಸರಿ. ಒಂದು ವೇಳೆ ಇದರ ವಿರುದ್ಧ ಕಾನೂನನ್ನು ತರೋದಾದರೆ ಮೊದಲು ಸ್ವಾಗತಿಸಬೇಕಾದ್ದು ಎಲ್ಲ ಬುದ್ಧಿಜೀವಿಗಳು ಕೂಡ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿ, ಈ ಥರದ ನಂಬಿಕೆಗಳು, ಈ ಥರದ ಪ್ರಚಾರ ಮಾಡ್ತಕ್ಕಂಥವರು ಯಾವುದೇ ವಿಚಾರವನ್ನು ಸ್ವೀಕರಿಸುವುದಿಲ್ಲ. ಅವರು ಬೇರೆ ಥರದ ಅಪಾಯಗಳನ್ನು ಸ್ವೀಕರಿಸ್ತಾರೆ, ಜನಗಳ ದುರಂತವನ್ನು ಸ್ವೀಕರಿಸ್ತಾರೆ. ಆದರೆ ಅವರು ಈ ವಿಚಾರವಾದವನ್ನಂತೂ ಸ್ವೀಕರಿಸೋದಿಲ್ಲ. ಇನ್ನಾದರೂ ಈ ವೈಜ್ಞಾನಿಕ ಯುಗದ ಹಿನ್ನೆಲೆಯಲ್ಲಾದರೂ ಕೂಡ ಈ ವಿಚಾರವಾದವನ್ನು ಈ ವಚನಕಾರ ಎಲ್ಲರೂ ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದು ಈ ಮೌಢ್ಯದ ವಿರುದ್ಧ. ಕುವೆಂಪು ಅವರು ಜೀವನ ಪರ್ಯಂತ ಹೋರಾಟ ಮಾಡಿದ್ದು ಈ ಮೌಢ್ಯದ ವಿರುದ್ಧ. ಇನ್ನಾದರೂ ಕೂಡ ಇದರ ವಿರುದ್ಧ ಒಂದು ಕಾನೂನನ್ನು ತಂದು ಅದನ್ನು ಜನಗಳನ್ನು ಬಹಳ ನಿಧಾನವಾಗಿ ಆದರೂ ಕೂಡ ಅವರ ಮನಸ್ಸನ್ನು ಬದಲಾಯಿಸಬೇಕು. ಇದಕ್ಕೆ ಬೇರೆ ರೀತಿಯ ಶಿಕ್ಷಣದ ಅಗತ್ಯ ಇದೆ. ನಮ್ಮ ವಿದ್ಯಾರ್ಥಿಗಳನ್ನು ಆ ನಿಟ್ಟಿನಲ್ಲಿ ಎಚ್ಚರಗೊಳಿಸುವಂತಹ ಶಿಕ್ಷಣವೂ ಕೂಡ ಅಗತ್ಯ. ಅಲ್ಲಿದ್ದಲೇ ಇದು ಆರಂಭ ಆಗಬೇಕಾಗಿದೆ. ಇಲ್ಲಿವರೆಗೂ ಅದರ ಹಾವಳಿ ಸಾಕು ಅಂತಲಾದರೂ ನನಗನ್ನಿಸ್ತಾ ಇದೆ. ಇದು ಬೇರೆ ಬೇರೆಯ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಅದರ ವಿರುದ್ಧ ಎಲ್ಲ ಪ್ರಜ್ಞಾವಂತರು ಕೂಡ ಹೋರಾಟ ಮಾಡಬೇಕಾಗಿದೆ ನನಗನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ಕಾನೂನನ್ನು ತರೋದಾದ್ರೆ ಅದನ್ನು ಎಲ್ಲರೂ ಕೂಡ ನನ್ನ ತಿಳುವಳಿಕೆ. ಕೃಷ್ಣಮೂರ್ತಿ ಖಂಡಿತ ಮತ್ತಷ್ಟು ಚರ್ಚೆ ಮಾಡ್ತೀನಿ. ಶ್ರೀಧರ್ ಅವರ ಅಭಿಪ್ರಾಯ ತಗೊಳ್ತೀನಿ, ನಿತಿನ್ ಅವರ ಅಭಿಪ್ರಾಯ ತಗೊಳ್ತೀನಿ. ಅದಕ್ಕಿಂತ ಮೊದಲು ಒಂದು